ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೊಮ್ಮೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ಪರರಿಗೆ ಕ್ಷಮಿಸುವುದು ಪ್ರಬುದ್ಧರ ಗುಣ, ಸೇಡಿ ತೀರಿಸಿಕೊಳ್ಳುವುದು ದುರ್ಬಲರ ಲಕ್ಷಣ. ಪರರಿಗೆ ಕ್ಷಮಿಸುವುದು ಪ್ರಬುದ್ಧರ ಗುಣ, ಸೇಡು ತೀರಿಸಿಕೊಳ್ಳುವುದು ದುರ್ಬಲರ ಲಕ್ಷಣ. ಕ್ಷಮಿಸುವುದರಲ್ಲಿರುವ ಆನಂದ, ಸೇಡು ತೀರಿಸಿಕೊಳ್ಳುವುದರಿಲ್ಲ ಗುರುವೆಮ್ಮ ಕಲಾಸಂಗಮನಾಥ. ಕ್ಷಮಿಸುವುದರಲ್ಲಿರುವ ಆನಂದ, ಸೇಡಿನಲ್ಲಿಲ್ಲೆಂದ ಗುರುವೆಮ್ಮ ಕಲಾಸಂಗಮನಾಥ. ಬಂಧುಗಳೇ, ನಮಗೆ ಅನೇಕ ಘಟನೆಗಳಲ್ಲಿ ನೋಡ್ತೀವಿ, ಒಂದು ಸರಿ ನಮಗೆ ಅಪಮಾನ ಅವಮಾನ ಆಯಿತು ಅಂತಂದರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಒಂದಷ್ಟು ಅವರ ವಿರುದ್ಧ, ನಮಗೆ ಅಪಮಾನ ಮಾಡಿದರ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇರ್ತೀವಿ. ಅವರಿಗೂ ಕೂಡ ನಾವು ನಮಗೆ ಮಾಡಿರುವಂಥ ಅಪಮಾನ ತಿರುಗಿಸಿ ಕೊಡಬೇಕು ಅಂತ ಕಾಯ್ತಾ ಇರ್ತೀವಿ. ಆದರೆ ಅದರಿಂದ ಸಿಗುವಂತಹ ಏನು ಪ್ರತಿಫಲ, ಅದರಿಂದ ಸಿಗುವಂತಹ ಒಂದು ಫಲಿತಾಂಶ ಮಾತ್ರ ಶೂನ್ಯ. ಅದರಿಂದ ಇಬ್ಬರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗುತ್ತೆ. ಯಾರು ದುರ್ಬಲರ ಮನಸ್ಥಿತಿಯನ್ನು ಹೊಂದಿರ್ತಾರೋ ಅವ್ರು ಮಾತ್ರ ಸೇಡಿನ ಯೋಚನೆ ಮಾಡ್ತಾರೆ. ಯಾರು ಪ್ರಬುದ್ಧರಾಗಿರ್ತಾರೋ ಅವ್ರು ಯಾವತ್ತೂ ಕೂಡ ಸೇಡಿನ ಬಗ್ಗೆ ಯೋಚಿಸದೆ ಕ್ಷಮಿಸುವುದರ ಕಡೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಕ್ಷಮಿಸುವಂತಹ ಗುಣ ಯಾವಾಗ ಬರುತ್ತಂತಂದರೆ, ಒಂದು ಪ್ರಬುದ್ಧತೆಯ ಮಟ್ಟಕ್ಕೆ ನಾವು ಏರಿದಾಗ, ಒಂದು ವಿಶಾಲ ಮನೋಭಾವನೆ ಹೊಂದಿದಾಗ, ವಿಶಾಲ ಮನಸ್ಥಿತಿಯನ್ನು ಹೊಂದಿದಾಗ ಮಾತ್ರ ಕ್ಷಮಾಗುಣ ಬರಲಿಕ್ಕೆ ಸಾಧ್ಯ. ಗಾಂಧೀಜಿಯವರ ಒಂದು ತತ್ವ ಇದೆಯಲ್ಲ, ಒಂದು ಗಲ್ಲಕ್ಕೆ ಹೊಡೆದ್ರೆ ಇನ್ನೊಂದು ಗಲ್ಲವನ್ನು ಕೊಡ್ತಿದ್ರು. ಈಗ ಕೆಲವೊಬ್ಬರಿಗೆ ಅನಿಸ್ಬೋದು ಅದು ಗಾಂಧೀಜಿಯವರ ಕಾಲ ಇತ್ತು, ಹಾಗೆ ಮಾಡಿದಾಗ ಅವರು ಮನಸ್ಥಿತಿ ಬದಲಾಗ್ತಿತ್ತು. ಈಗಿನ ಕಾಲ ಹಾಗಿಲ್ಲ, ನಾವು ಮುಯ್ಯಿಗೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು, ಈ ಥರದ ಒಂದು ವರ್ತನೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತಿಗೂ ಕೂಡ ನಾವು ಕ್ಷಮಾ ಎನ್ನುವಂಥದ್ದು ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅವರು ತಂತಾನೇ ಬದಲಾಗ್ತಾರೆ. ಎಂತಹ ಕಠೋರ ಮನುಷ್ಯನಾದರೂ ಕೂಡ ಅವನಿಗೆ ನಾವು ಕ್ಷಮಿಸಿದಾಗ ಅವನ ಮನಸ್ಪರಿವರ್ತನೆಯಾಗಿ ಅವನು ಸೇಡನ್ನು ಬಿಟ್ಟು ಅಲ್ಲಿ ಅನ್ಯೋನ್ಯತೆಯನ್ನು ಬೆಸಲಿಕ್ಕೆ ಮುಂದಾಗ್ತಾನೆ. ಹಾಗಾಗಿ ಪ್ರಬುದ್ಧತೆಯನ್ನು ಪಡ್ಕೊಂಡು ಕ್ಷಮಿಸುವಂತಹ ಗುಣ ಹೆಚ್ಚಿಸ್ಕೊಳ್ಬೇಕು. ದುರ್ಬಲತೆಯ ಕಡೆಗೆ ಸೇಡನ್ನು ತೀರಿಸ್ಕೊಂಡು ದುರ್ಬಲರಾಗಬಾರ್ದು. ಈ ಕ್ಷಮಿಸುವುದರಲ್ಲಿರುವಂತಹ ಆನಂದ ಸೇಡಿನಲ್ಲಿ ಇಲ್ಲ ಬಂಧುಗಳೇ. ಒಂದು ಸಲ ನಾವು ಕ್ಷಮಿಸ್ಬಿಡೋಣ, ಒಂದು ಸಲ ಅವ್ರ ತಪ್ಪನ್ನು ನಾವು ಮನ್ನಿಸಿ ಬಿಡೋಣ, ಆವಾಗ ಇಬ್ಬರಿಗೂ ಕೂಡ ಆನಂದ ಆಗುತ್ತೆ. ಹಾಗಾಗಿ ನಾವು ಸೇಡು ತೀರಿಸಿಕೊಳ್ಳುವುದನ್ನು ಬಿಟ್ಟು ಕ್ಷಮಾಗುಣವನ್ನು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದ.